ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೆಪ್ಟೆಂಬರ್ 17 ಮತ್ತು 18ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತೆ ಎಲ್ಲ ಸ್ನೇಹಿತರಿಗೆ ಸ್ಪರ್ಧಾರ್ಥಿಗಳಿಗೆ ಶೇರ್ ಮಾಡಿ. ಇದು ನಾನು ಬರೆದಿರುವಂತ ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲಿನ ಬುಕ್. ಹೆಚ್ಚು ಕಡಿಮೆ 370ಕ್ಕೂ ಅಧಿಕ ಪ್ರಶ್ನೋತ್ತರ ಮಾಲಿಕೆಗಳನ್ನ ಒಳಗೊಂಡಿರುವಂತದ್ದು. ಕರ್ನಾಟಕ ಸರ್ಕಾರದ ಸ್ಕೀಮ್ಸ್ಗಳು, ಪ್ರೋಗ್ರಾಮ್ಸ್ಗಳು, ಬಜೆಟ್ ಅನ್ನ ಒಳಗೊಂಡಂತೆ ಭಾರತ ಸರ್ಕಾರದ ಹಲವಾರು ಸ್ಕೀಮ್ಸ್ ಗಳನ್ನ ಒಳಗೊಂಡಂತೆ ರಚನೆ ಮಾಡಿರುವಂತ ಪುಸ್ತಕ. ಬಹಳ ಸಹಾಯ ಆಗುತ್ತೆ. ಇತ್ತೀಚೆಗೆ ಆದಂತ KS ಪ್ರೊಬೆಷನರಿ ಎಕ್ಸಾಮ್ಸ್ ಅಲ್ಲಿ ಪೇಪರ್ 2 ನಲ್ಲೇನೆ ಈ ಬುಕ್ ನಿಂದ ಮೋರ್ ದನ್ 8 ಕ್ವಶನ್ಸ್ ಟಾಪಿಕ್ ಕವರ್ ಆಗಿದ್ದನ್ನ ನಾನು ಗಮನಿಸಿದ್ದೀನಿ. ಹಾಗಾಗಿ ತುಂಬಾ ಸಹಾಯ ಆಗುತ್ತೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಸ್ ನಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಅದಕ್ಕಿಂತ ಮುಂಚೆ ನನ್ನ ನಂಬರ್ಗೆ ಹತ್ತಿರದ ಬುಕ್ ಸ್ಟೋರ್ಸ್ ಯಾವ್ದ್ರಲ್ಲಿ ಲಭ್ಯ ಇದೆ ಅನ್ನೋದನ್ನ ಒಂದು ಕನ್ಫರ್ಮೇಶನ್ ತಗೊಂಡು ಮೆಸೇಜ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಅನಂತರ ನೀವು ಪರ್ಚೇಸ್ ಮಾಡಬಹುದಾಗಿರುತ್ತೆ. ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ, ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಪ್ರಾಜೆಕ್ಟ್ ಚೀತಾ ಇನ್ ಇಂಡಿಯಾ? ಭಾರತದಲ್ಲಿ ಪ್ರಾಜೆಕ್ಟ್ ಚೀತಾದ ಪ್ರಾಥಮಿಕ ಗುರಿ ಏನು ಅಂತ ಬಂದಾಗ ಆಪ್ಷನ್ ಬಿ ಕರೆಕ್ಟ್ ಇದೆ. ಎಸ್ಟಾಬ್ಲಿಷಿಂಗ್ ಎ ವಯಬಲ್ ಚೀತಾ ಮೆಟಾ ಪಾಪ್ಯುಲೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಕಾರ್ಯ ಸಾಧ್ಯವಾದಂತಹ ಒಂದು ಚೀತಾ ಮೆಟಾ ಪಾಪ್ಯುಲೇಷನ್ ಅನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಗುರಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಪ್ರಾಜೆಕ್ಟ್ ಚೀತಾ ಏನ್ ಆಬ್ಜೆಕ್ಟಿವ್ ಇದೆ ಅಂತಂದ್ರೆ, ಏಮ್ಸ್ ಟು ರೀಇಂಟ್ರೊಡ್ಯೂಸ್ ಚೀತಾಸ್ ಟು ಇಂಡಿಯಾ ಅಂಡ್ ಎಸ್ಟಾಬ್ಲಿಷ್ ಸೆಲ್ಫ್ ಸಸ್ಟೈನಿಂಗ್ ಪಾಪ್ಯುಲೇಷನ್. ಭಾರತದಲ್ಲಿ ಚೀತಾಗಳನ್ನ ಮರುಪರಿಚಯ ಮಾಡಬೇಕು. ಯಾಕಂದ್ರೆ ಇದು ಎಕ್ಸ್ಟಿಂಕ್ಟ್ ಆಗೋಗಿದೆ. ಹಾಗಾಗಿ ಮರುಪರಿಚಯ ಮಾಡಬೇಕು. ಮತ್ತೆ ಸ್ವಾವಲಂಬಿ ಸಂಖ್ಯೆ ಇಲ್ಲಿ ಹೆಚ್ಚಳ ಆಗ್ಬೇಕು. ಇಲ್ಲಿಂದಲೂ ತಂದು ಬಿಡೋದಲ್ಲ, ಪದೇ ಪದೇ ತಂದು ಬಿಡ್ತಾ ಇರೋದಲ್ಲ, ಸ್ವಾವಲಂಬಿಯಾಗಿ ಇಲ್ಲಿ ಬೆಳವಣಿಗೆ ಆಗ್ಬೇಕು. ಆ ರೀತಿಯಾದಂತಹ ಒಂದು ಗುರಿಯನ್ನ ಹೊಂದಿರೋದನ್ನು ಗಮನಿಸಬಹುದು. ಚೀತಾಸ್ ಆಕ್ಚುಲಿ ಇಂಪೋರ್ಟೆಡ್ ಇನ್ 2022, 2022ರಲ್ಲಿ 2023ರಲ್ಲಿ ಚೀತಾಸ್ ನ ಏನ್ ಮಾಡ್ತಾರೆ, ನಮೀಬಿಯಾ ಮತ್ತೆ ಸೌತ್ ಆಫ್ರಿಕಾದಿಂದ ತೆಗೆದುಕೊಂಡು ಬರ್ತಾರೆ. ನಮೀಬಿಯಾ ಮತ್ತು ಸೌತ್ ಆಫ್ರಿಕಾದಿಂದ ತೆಗೆದುಕೊಂಡು ಭಾರತದಲ್ಲಿ ಬಿಡ್ತಾರೆ. ಅವು ಯಾಕೆ ಅಂತಂದ್ರೆ ಭಾರತದಲ್ಲಿ ಸಂಪೂರ್ಣ ಅಳಿವಾಗಿದೆ. 1952ರಲ್ಲಿ ಎಕ್ಸ್ಟಿಂಕ್ಟ್ ಆಯ್ತು ಅಂತೇಳಿ ಘೋಷಣೆ ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾರೆ. ದೇ ಆರ್ ಎಕ್ಸ್ಟಿಂಕ್ಟ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. 1947 ಭಾರತಕ್ಕೆ ಸ್ವತಂತ್ರ ಬಂತಲ್ಲ, ಆ ವರ್ಷನೇ ಲಾಸ್ಟಿಗೆ ಕಾಣಿಸ್ಕೊಂಡಿರುವಂತದ್ದು. 1947ರಲ್ಲಿ ಕೊನೆ ಬಾರಿ ಕಾಣಿಸ್ಕೊಂಡಿರುವಂತದ್ದು ಚೀತಾ. ಅದಾದ ನಂತರ ಯಾವಾಗಲೂ ಕಾಣಿಸ್ಕೊಂಡಿಲ್ಲ. ಹಾಗಾಗಿ 1952ರಲ್ಲಿ ಡಿಕ್ಲೇರ್ ಮಾಡಿದ್ರು ಎಕ್ಸ್ಟಿಂಕ್ಟ್ ಆಗಿದೆ, ಕಂಪ್ಲೀಟ್ ಆಗಿ ನಿರ್ನಾಮ ಆಗಿದಾವೆ ಅಂತ. ಸೊ ಪ್ರಾಜೆಕ್ಟ್ ಸೈಟ್ಸ್ ಬಂದಾಗ ಎಲ್ಲಿಗೆ ತಗೊಂಡ್ಬಂದ್ ಬಿಡ್ತಾರೆ ಅಂದ್ರೆ, ಈ ಮಧ್ಯಪ್ರದೇಶದ ಕುನೋ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಮಧ್ಯಪ್ರದೇಶದ ಕುನೋ ನ್ಯಾಷನಲ್ ಪಾರ್ಕಿಗೆ ತೆಗೆದುಕೊಂಡು ಬಂದು ಚಿರತೆಗಳನ್ನ ಬಿಡ್ಲಾಗತ್ತೆ. ರೀಇಂಟ್ರೊಡಕ್ಷನ್ ಮಾಡ್ತಾರೆ. ಅಲ್ಲಿ ಏನ್ ಗುರಿ ಅಂತಂದ್ರೆ, ಶಾರ್ಟ್ ಟರ್ಮ್ ಸಕ್ಸಸ್, ಅಲ್ಪಾವಧಿ ಯಶಸ್ಸಾಯ್ತು. ಅಲ್ಪಾವಧಿಯಲ್ಲಿ ಯಶಸ್ಸಾಯ್ತು. ದ ಪ್ರಾಜೆಕ್ಟ್ ಏಮ್ಸ್, ಏನಕ್ಕೆ ಅವರು ಇಟ್ಕೊಂಡಿರುವಂತ ಗುರಿ ಕೂಡ ಅದೇ ರೀತಿ ಇತ್ತು. ಅಟ್ಲೀಸ್ಟ್ 50% ಸರ್ವೈವಲ್ ರೇಟ್ ಅನ್ನ ತೆಗೆದುಕೊಂಡು ಬಂದು ಚೀತಾಗಳನ್ನ ಬಿಡ್ಲಾಯ್ತು ಇನ್ ದ ಫಸ್ಟ್ ಇಯರ್. ಅಂಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಚೀತಾಸ್ ಹೋಮ್ ರೇಂಜಸ್. ಇಲ್ಲಿ ಗಮನಿಸಿದಾಗ ಈಗ 8 ಚಿರತೆಗಳನ್ನ ತಗೊಂಡ್ ಬಂದ್ಬಿಟ್ರೆ ಅದರಲ್ಲಿ 4 ಚಿರತೆ ಉಳಿದ್ರೆ ಅದು ನಮ್ಮ ಗುರಿ ಸಾಧಿಸಿದಂಗೆ. ಆ ರೀತಿಯಾದಂತಹ ಒಂದು ಗುರಿಯನ್ನ ಇಟ್ಕೊಂಡು ಬಂದಿದ್ರು. 50% ಬದುಕುಳಿಯುವಿಕೆಯಂತಹ ಪ್ರಮಾಣವನ್ನ ಒಂದು ಗುರಿಯಾಗಿ ಇಟ್ಕೊಂಡಿದ್ರು. ಸೊ ಯಾಕೆ ಅಂತಂದ್ರೆ, ವಾತಾವರಣ ಸಂಪೂರ್ಣ ಬದಲಾವಣೆ ಆದಾಗ ಅವುಗಳು ಕೂಡ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಕೆಲವೊಂದು ಬಾರಿ ಅಡ್ಜಸ್ಟ್ ಆಗದೇನೆ ಅವು ಪ್ರಾಣ ಕಳ್ಕೊಳ್ತವೆ. ಹಾಗಾಗಿ 50% ಸರ್ವೈವಲ್ ರೇಟ್ ಇಟ್ಕೊಂಡು ತೆಗೆದುಕೊಂಡು ಬಿಡ್ಲಾಗಿತ್ತು ಅನ್ನೋದನ್ನ ಗಮನಿಸಬಹುದು. ಲಾಂಗ್ ಟರ್ಮ್ ವಿಷನ್ ಏನು ಆಗಿದೆ ಅಂತಂದ್ರೆ, ದೀರ್ಘಾವಧಿ ದೃಷ್ಟಿ, ಚಿರತೆಗಳು ಭಾರತದ ಪರಿಸರ ವ್ಯವಸ್ಥೆ ಸ್ಥಿರ ಭಾಗ ಆಗ್ತವೆ. ಏನ್ ಮಾಡ್ಬೇಕು ಅವನ್ನ, ಇಲ್ಲಿ ನಮ್ಮ ಎಕೋಸಿಸ್ಟಮ್ ಏನಿದೆಯಲ್ಲ, ಟು ಬಿಕಮ್ ಎ ಸ್ಟೇಬಲ್ ಪಾರ್ಟ್ ಆಫ್ ಇಂಡಿಯಾಸ್ ಎಕೋಸಿಸ್ಟಮ್, ನಮ್ಮ ಪರಿಸರ ವ್ಯವಸ್ಥೆಯ ಭಾಗ ಆಗ್ಬೇಕು. ಜೊತೆಗೆ ಕಾಂಟ್ರಿಬ್ಯೂಟಿಂಗ್ ಟು ಬಯೋಡೈವರ್ಸಿಟಿ ಅಂಡ್ ಲೋಕಲ್ ಎಕಾನಮೀಸ್, ಅಲ್ಲಿನ ಸ್ಥಳೀಯ ಆರ್ಥಿಕತೆಗೆ ಕೊಡುಗೆ ನೀಡಬೇಕು. ಮತ್ತೆ ಜೀವ ವೈವಿಧ್ಯತೆ ಏನಿದೆಯಲ್ಲ, ಅದರಲ್ಲಿ ಚೀತಾಗಳ ಪಾತ್ರವೂ ಕೂಡ ಇರಬೇಕು ಜೀವ ವೈವಿಧ್ಯತೆಯಲ್ಲಿ ಅನ್ನೋದನ್ನ ಗುರಿಯಾಗಿಟ್ಕೊಂಡು ದೀರ್ಘಾವಧಿಯಲ್ಲಿ ಈ ಒಂದು ಯೋಜನೆಗೆ ಕೈ ಹಾಕಿದ್ರು. ಸೊ ನೆಕ್ಸ್ಟ್ ಬಂದಾಗ, ವಾಟ್ ಈಸ್ ದ ಪ್ರೈಮರಿ ಏಮ್ ಆಫ್ ದ ಸುಭದ್ರಾ ಯೋಜನಾ? ಸುಭದ್ರಾ ಯೋಜನೆಯ ಪ್ರಾಥಮಿಕ ಗುರಿ ಏನು? ಒಡಿಶಾದಲ್ಲಿ ತಂದಿರುವಂತಹ ಯೋಜನೆ ಇದು. ಈ ಸುಭದ್ರಾ ಯೋಜನೆ ಪ್ರಾಥಮಿಕ ಗುರಿ ಅಂತಂದ್ರೆ, ಆರ್ಥಿಕವಾಗಿ, ಆಪ್ಷನ್ ಬಿ, ಆರ್ಥಿಕವಾಗಿ ದುರ್ಬಲ ವರ್ಗದ ಮಹಿಳೆಯರಿಗೆ ಡೈರೆಕ್ಟ್ ಎಕನಾಮಿಕ್ ಬೆನಿಫಿಟ್ಸ್ ಅನ್ನ ಕೊಡ್ತಾ ಹೋಗೋದು. ಡೈರೆಕ್ಟ್ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ನೀಡ್ತಾ ಹೋಗುವಂತದನ್ನ ನಾವು ಪ್ರಮುಖ ಗುರಿ ಅಂತೇಳಿ ಗಮನಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸುಭದ್ರಾ ಯೋಜನೆ ಆಬ್ಜೆಕ್ಟಿವ್ ಏನಿದೆ, ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನ ಖಚಿತಪಡಿಸಿಕೊಳ್ಳೋದಿಕ್ಕೆ, ಒಡಿಶಾದ ಆರ್ಥಿಕವಾಗಿ ದುರ್ಬಲ ವರ್ಗದ ಮಹಿಳೆಯರಿಗೆ, ವೀಕರ್ ಸೆಕ್ಷನ್ಸ್ಗೆ ಈ ಯೋಜನೆಯು ನೇರ ಆರ್ಥಿಕ ಬೆಂಬಲವನ್ನ, ಡೈರೆಕ್ಟ್ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡುತ್ತೆ. ಈ ಮೂಲಕ ಫೈನಾನ್ಷಿಯಲ್ ಎಂಪವರ್ಮೆಂಟ್ ಮಾಡೋದಕ್ಕೋಸ್ಕರ ತೆಗೆದುಕೊಂಡು ಬರಲಾಗಿರುವಂತಹ ಯೋಜನೆ. ಆನ್ಯುವಲ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಏನಿದೆ, ವಾರ್ಷಿಕ ಆರ್ಥಿಕ ನೆರವೇನಿದೆ, ಫಲಾನುಭವಿಗಳು, ಬೆನಿಫಿಷಿಯರೀಸ್ಗಳು ವಾರ್ಷಿಕವಾಗಿ 10,000 ರೂಪಾಯಿ ಪಡಿತಾರೆ. ಅದರಲ್ಲಿ ರಕ್ಷಾ ಬಂಧನದಲ್ಲಿ ಒಂದು, ಮತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಲ್ಲಿ ಇನ್ನೊಂದು ಕಂತನ್ನ, 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಈ ಅಮೌಂಟ್ ಅನ್ನ ಪಾವತಿ ಮಾಡಲಾಗುತ್ತೆ ಮಹಿಳೆಯರಿಗೆ.
ಸೊ ಮೋಡ್ ಆಫ್ ಪೇಮೆಂಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಪಾರದರ್ಶಕತೆಗೋಸ್ಕರ, ಟ್ರಾನ್ಸ್ಪರೆನ್ಸಿಯನ್ನ ಕಾಪಾಡ್ಕೊಳ್ಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಆಧಾರ್ ಸಂಯೋಜಿತ, ಆಧಾರ್ ಲಿಂಕ್ಡ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ಗಳಿಗೆ ಮಾತ್ರ ಡಿಬಿಟಿ ಮೂಲಕ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅನ್ನೋದನ್ನ ಗಮನಿಸಬಹುದು. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸುಭದ್ರ ಡೆಬಿಟ್ ಕಾರ್ಡ್ ಅಂತೇಳಿ ಕೊಡ್ತಾರೆ. ಈ ಮಹಿಳೆಯರಿಗೆ ಸುಭದ್ರ ಡೆಬಿಟ್ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಏನಕ್ಕೋಸ್ಕರ ಅಂತಂದ್ರೆ ಟು ವಿತ್ಡ್ರಾ ಮನಿ, ಆ ಮೂಲಕ ಅವರು ಹಣವನ್ನು ತೆಗೆದುಕೊಳ್ಬಹುದು. ಮತ್ತೆ ಮೇಕಿಂಗ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್, ಅವರನ್ನ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ಗೆ ಆಕ್ಸೆಸಿಬಿಲಿಟಿ ಕೊಡೋದಕ್ಕೋಸ್ಕರ ಈ ಒಂದು ಸುಭದ್ರ ಡೆಬಿಟ್ ಕಾರ್ಡ್ ಅಂತೇಳಿ ಅವರಿಗೆ ಕೊಡ್ತಾ ಬರ್ತಾರೆ. ನೆಕ್ಸ್ಟ್ ಡಿಜಿಟಲ್ ಇನ್ಸೆಂಟಿವ್ ಬಂದಾಗ, ಡಿಜಿಟಲ್ ಪ್ರೋತ್ಸಾಹ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ, 500 rupees incentive will be given to the top 100 women with the highest digital transactions in each gram panchayat or urban area to promote digital literacy. ಡಿಜಿಟಲ್ ಲಿಟ್ರಸಿಯನ್ನ ಉತ್ತೇಜನ ಮಾಡೋದಕ್ಕೋಸ್ಕರ, ಡಿಜಿಟಲ್ ಸಾಕ್ಷರತೆಯನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ಪ್ರತಿ ಗ್ರಾಮ ಪಂಚಾಯತಿ ಅಥವಾ ನಗರ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಅತಿ ಹೆಚ್ಚು ಯಾರು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮಾಡಿರ್ತಾರಲ್ಲ ಅಂತಹ ಟಾಪ್ 100 ವುಮೆನ್ ನ ಕರ್ಕೊಂಡ್ಬಂದು ಅವರಿಗೆ 500 rupees ಕೊಡ್ತಾರೆ. ಒಬ್ಬೊಬ್ಬರಿಗೆ 500 rupees ಕೊಡ್ತಾರೆ. ಇದು ಬಹಳವಾದ ಪ್ರಮುಖವಾದಂತ ನಿರ್ಧಾರ. ಡಿಜಿಟಲ್ ಲಿಟ್ರಸಿಯನ್ನ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ತೆಗೆದುಕೊಂಡಿರುವಂತ ನಿರ್ಧಾರ. ಅದರಲ್ಲೂ ವುಮೆನ್ ಡಿಜಿಟಲ್ ಲಿಟ್ರಸಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಒಂದು ಇನ್ಸೆಂಟಿವ್ ರೂಪದಲ್ಲಿ ಈ ಯೋಜನೆಯನ್ನ ಜಾರಿ ತರಲಾಗಿದೆ ಅನ್ನೋದು ಗಮನಿಸಬಹುದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದಾಗ, ವಿಮೆನ್ ಏಜ್ಡ್ 21 to 60 years ಫ್ರಮ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್, 21 ರಿಂದ 60 ವರ್ಷದ ಮಹಿಳೆಯರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಗಿರಬೇಕು. ಜೊತೆಗೆ ಎಕ್ಸೆಪ್ಟ್ ಯಾರಿಗಿರೋದಿಲ್ಲ ಅಂತಂದ್ರೆ, ಗವರ್ನಮೆಂಟ್ ಎಂಪ್ಲಾಯೀಸ್ ಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರು ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾರೆ ಅವರಿಗಿರೋದಿಲ್ಲ. ಆರ್ ದೋಸ್ ರಿಸೀವಿಂಗ್ 1500 rupees ಪ್ಲಸ್ ಫ್ರಮ್ ಅದರ್ ಸ್ಕೀಮ್ಸ್, ಸರ್ಕಾರದ ಇತರೆ ಯೋಜನೆಗಳಿಂದ 1500ಕ್ಕಿಂತ ಅಧಿಕ ಹಣವನ್ನ ತೆಗೆದುಕೊಳ್ಳುವಂತ ಬೆನಿಫಿಷಿಯರೀಸ್ ಯಾರ್ಯಾರು ಇರ್ತಾರೆ ಅವರನ್ನು ಕೂಡ ಸೆಲೆಕ್ಟ್ ಮಾಡಲಾಗೋದಿಲ್ಲ ಈ ಯೋಜನೆಗೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಂದಾಗ, ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಪ್ರೆಸಿಡೆಂಟ್ಸ್ ರೂಲ್ ಬಿ ಇಂಪೋಸ್ಡ್ ಇನ್ ಎ ಸ್ಟೇಟ್. ಭಾರತೀಯ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಜ್ಯಕ್ಕೆ ಬಂದಾಗ ರಾಷ್ಟ್ರಪತಿ ಆಳ್ವಿಕೆಯನ್ನ ವಿಧಿಸಬಹುದು ಅಂದ್ರೆ, ಆರ್ಟಿಕಲ್ 356 ನಮಗೆ ಗೊತ್ತಿದೆ. ಸೊ ಯಾಕೆ ಅಂತಂದ್ರೆ, ಕ್ವಾಸಿ ಫೆಡರಲ್ ಸ್ಟ್ರಕ್ಚರ್ ಭಾರತ ಏನಿದೆ, ಅರೆ ಫೆಡರಲ್ ರಚನೆ, ಅರೆ ಫೆಡರಲ್, ಕ್ವಾಸಿ ಫೆಡರಲ್ ಯಾವ ರೀತಿ ಕಂಬೈನ್ ಆಗಿದೆ ಅಂದ್ರೆ, ಫೆಡರಲಿಸಮ್, ಸ್ಟೇಟ್ ಅಟೋನಮಿ ಕೂಡ ಇದೆ, ರಾಜ್ಯದ ಸ್ವಾಯತ್ತತೆ ಕೂಡ ಇದೆ, ಅದೇ ರೀತಿ ಏಕತಾವಾದ ಅಂದ್ರೆ ಏಕತೆಯ ಬಲವಾದ ಕೇಂದ್ರ ಸರ್ಕಾರವೂ ಕೂಡ ಇದೆ, ಅತ್ಯಂತ ಬಲವಾದ ಕೇಂದ್ರ ಸರ್ಕಾರ ಇದೆ. ಅದೇ ಪ್ರಕಾರ ರಾಜ್ಯಕ್ಕೆ ಸ್ವಾಯತ್ತತೆ ಕೂಡ ಇದೆ, ಸ್ವತಂತ್ರ ಕೂಡ ಇದೆ, ವಿತ್ ಪವರ್ಸ್ ಡಿವೈಡೆಡ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್ಸ್. ನೆಕ್ಸ್ಟ್ ಎಮರ್ಜೆನ್ಸಿ ಪ್ರಾವಿಷನ್ಸ್ ಏನಿದೆ ಅಂತಹ ಸಂದರ್ಭಗಳಿಗೆ ಬಂದಾಗ, ತುರ್ತು ನಿಬಂಧನೆಗಳಿಗೆ ಬಂದಾಗ, ದ ಕಾನ್ಸ್ಟಿಟ್ಯೂಷನ್ ಔಟ್ಲೈನ್ಸ್ 3 types ಆಫ್ ಎಮರ್ಜೆನ್ಸೀಸ್. ಒಂದು ನ್ಯಾಷನಲ್ ಎಮರ್ಜೆನ್ಸಿ ಆಗಿರ್ಬೋದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ, ಆರ್ಟಿಕಲ್ 352 ಇದನ್ನ ಡಿಸ್ಕ್ರೈಬ್ ಮಾಡುತ್ತೆ. ನೆಕ್ಸ್ಟ್ ಸ್ಟೇಟ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆಂಟ್ಸ್ ರೂಲ್ ಅಂತ ಕರಿತೀವಿ, ಇದು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಂತ ಕರಿತೀವಿ. ಇದು ಆರ್ಟಿಕಲ್ 356 ಅಲ್ಲಿ ಹೇಳ್ತಾ ಬರುತ್ತೆ. ಸೊ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ 360, ಇದುವರೆಗೂ ಬಳಸಲಾಗದೇ ಇರುವಂತಹ, ಇದುವರೆಗೂ ಕೂಡ ಒಂದು ಬಾರಿಯೂ ಸ್ವತಂತ್ರ ಭಾರತದ ನಂತರ ಬಳಸಲಾಗದೇ ಇರುವಂತಹ ತುರ್ತು ಪರಿಸ್ಥಿತಿ ಅಂತಂದ್ರೆ ಇದು ಆರ್ಟಿಕಲ್ 360. ಆರ್ಟಿಕಲ್ 360 ಇದುವರೆಗೂ ಕೂಡ ಬಳಕೆ ಆಗಿಲ್ಲ ಸಂವಿಧಾನದಲ್ಲಿ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತೇಳಿ ಒಂದನ್ನ ಡಿಸ್ಕ್ರೈಬ್ ಮಾಡಿ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಆದ್ರೆ ಇದುವರೆಗೂ ಬಳಕೆ ಆಗಿಲ್ಲ. ಹಲವಾರು ಬಾರಿ, 100 ಬಾರಿ ಪ್ರೆಸಿಡೆಂಟ್ಸ್ ರೂಲು, ರಾಷ್ಟ್ರಪತಿ ಆಳ್ವಿಕೆ ಅಪ್ಲೈ ಆಗಿದೆ, ರಾಜ್ಯಕ್ಕೆ ಹಲವಾರು ರಾಜ್ಯಗಳ ಮೇಲೆ ಅಪ್ಲೈ ಆಗಿದೆ. ಆದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಏನಿದೆ ಇದನ್ನ ಯುದ್ಧ ಸಂದರ್ಭಗಳಲ್ಲಿ ಮಾತ್ರ ಬಳಸಿಕೊಳ್ಳುವಂತಹ ಎಮರ್ಜೆನ್ಸಿ ಅಂತ ಅನ್ನೋದನ್ನ ಗಮನಿಸಬಹುದು. ನ್ಯಾಷನಲ್ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದಾಗ, ಅದರಲ್ಲಿ 1976ರಲ್ಲಿ ಅತಿ ಅಮಾನುಷವಾದಂತಹ ನ್ಯಾಷನಲ್ ಎಮರ್ಜೆನ್ಸಿ ಅಂತೇಳಿ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಅದನ್ನ ಗಮನಿಸಬಹುದು. ಸೊ ನೆಕ್ಸ್ಟ್ ಬಂದಾಗ ಪ್ರೆಸಿಡೆಂಟ್ಸ್ ರೂಲಿಗೆ ಬಂದಾಗ, ರಾಷ್ಟ್ರಪತಿ ಆಳ್ವಿಕೆ ಒಂದು ರಾಜ್ಯದ ಸಾಂವಿಧಾನಿಕ ಯಾವಾಗ ಬಳಸ್ತಾರೆ ಅಂದ್ರೆ, ಒಂದು ರಾಜ್ಯದ ಸಾಂವಿಧಾನಿಕ ಯಂತ್ರ ವಿಫಲವಾದಾಗ, ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಮೆಷಿನರಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆದಾಗ, ರಾಷ್ಟ್ರಪತಿ ಆಳ್ವಿಕೆಯು ರಾಜ್ಯದ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಧಿಕಾರವನ್ನ ಸಂಪೂರ್ಣವಾಗಿ ಅಮಾನತು ಮಾಡಿ ಅಧಿಕಾರ ಏನಿದೆ ಅದನ್ನ ಸಂಪೂರ್ಣ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಮಾಡ್ಬಿಡುತ್ತೆ. ಆಗ ಪ್ರೆಸಿಡೆಂಟ್ಸ್ ರೂಲ್ ಅಂತೇಳಿ ಕರಿತೀವಿ ಅದನ್ನ. ಸೊ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತೆ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ, ಎಫೆಕ್ಟ್ ಹೆಂಗಿರುತ್ತೆ ಅಂತಂದ್ರೆ, ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿ ಆಗ್ತಾರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗ್ತಾರೆ, ಆಗ ಕೆಲವು ಹಕ್ಕುಗಳನ್ನ ಅಂದ್ರೆ ಆರ್ಟಿಕಲ್ 19 ಸ್ವಾತಂತ್ರ್ಯದಂತಹ ವಾಕ್ ಸ್ವಾತಂತ್ರ್ಯ ಏನಿದೆ ಈ ಎಲ್ಲ ಹಕ್ಕುಗಳನ್ನ ಕಿತ್ಕೊಂಡ್ ಬಿಡ್ತಾರೆ. ಆ ರೀತಿ ಯಾವುದೇ ಸ್ವಾತಂತ್ರ್ಯ ಇರೋದಿಲ್ಲ, ಸಂಪೂರ್ಣ ಅಮಾನತುಗೊಂಡಿರುತ್ತದು. ಆದ್ರೆ ಆರ್ಟಿಕಲ್ 21 ಮಾತ್ರ
ಫಂಕ್ಷನಿಂಗ್ ಆಗಿರುತ್ತೆ. ಆರ್ಟಿಕಲ್ 21 ಏನ್ ಹೇಳುತ್ತೆ ಅಂತಂದ್ರೆ, ಜೀವನ ಮಾಡುವ ಹಕ್ಕು, ಜೀವನ ಮಾಡುವ ಸ್ವತಂತ್ರದ ಹಕ್ಕು ಅದು ಹಂಗೆ ಉಳ್ಕೊಂಡಿರುತ್ತೆ. ಅದನ್ನ ಮಾತ್ರ ಬ್ಯಾನ್ ಮಾಡಕ್ಕಾಗಲ್ಲ, ಅಂದ್ರೆ ಅದನ್ನ ಮಾತ್ರ ತಡೆ ಹಿಡಿಯಕ್ ಆಗಲ್ಲ. ನ್ಯಾಷನಲ್ ಎಮರ್ಜೆನ್ಸಿ ಬಂದ್ರು ಅಷ್ಟೇ, ಯಾವ ಎಮರ್ಜೆನ್ಸಿ ಬಂದ್ರು ಅಷ್ಟೇ, ಆರ್ಟಿಕಲ್ 21 ಅನ್ನ ಡಿಸ್ಟರ್ಬ್ ಮಾಡಕ್ಕಾಗಲ್ಲ. ಆದ್ರೆ ಈ ಆರ್ಟಿಕಲ್ 19 ಏನಿದೆ, ಇಂತಹ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಈ ರೀತಿಯಾದಂತಹ ಸ್ವಾತಂತ್ರ್ಯದ ಹಕ್ಕುಗಳೇನಿದೆ, ಆರ್ಟಿಕಲ್ 19A, B, C, D ಅಂತ ಏನು ಬರುತ್ತೆ, ಅದರಲ್ಲಿ ಎಲ್ಲದರಲ್ಲೂ ಕೂಡ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಎಲ್ಲದರಲ್ಲೂ ಕೂಡ ನಿಬಂಧನೆಗಳನ್ನ ವಿಧಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಜುಡಿಷಿಯಲ್ ರಿವ್ಯೂ ಬಂದಾಗ, ನ್ಯಾಯಾಂಗ ಪರಿಶೀಲನೆ ಬಂದಾಗ, ಎಲ್ಲ ತುರ್ತು ಘೋಷಣೆಗಳು ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿರ್ತವೆ. ಯಾವುದೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಲಿ, ಅದನ್ನ ಬೇಕಾದ್ರೆ ಹೋಗಿ ಕ್ವಶನ್ ಮಾಡ್ಬೋದು ಕೋರ್ಟ್ ನಲ್ಲಿ. ಸುಪ್ರೀಂ ಕೋರ್ಟ್ ಏನಾದ್ರೂ ದುರ್ಬಳಕೆ ವಿರುದ್ಧ ಪರಿಹಾರವನ್ನ ಒದಗಿಸ್ತಾ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಪ್ರೊವೈಡಿಂಗ್ ಚೆಕ್ಸ್ ಅಗೇನ್ಸ್ಟ್ ಮಿಸ್ಯೂಸ್. ಯಾವಾಗ ಮಿಸ್ಯೂಸ್ ಆಗುತ್ತೆ, ಇನ್ಕೆ ಸುಮ್ನೆ ಪ್ರೆಸಿಡೆಂಟ್ಸ್ ರೂಲ್ ಹಾಕಿದಾರಾ, ಸುಮ್ನೆ ತುರ್ತು ಪರಿಸ್ಥಿತಿ ಅಂತ ಹಾಕಿದಾರಾ ಅಂತೇಳಿ ಸುಪ್ರೀಂ ಕೋರ್ಟ್ ಅದನ್ನ ರಿವ್ಯೂ ಮಾಡ್ತಾ ಹೋಗುವಂತಹ ಪವರ್ ಇದೆ ಸುಪ್ರೀಂ ಕೋರ್ಟ್ಗೆ. ಆದ್ರಿಂದ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಹೇಳ್ಬೋದು. ಹಾಗಾಗಿ ನ್ಯಾಯಾಂಗವು ಕೂಡ ಇದರಲ್ಲಿ ಚೆಕ್ ಮಾಡುವಂತಹ ಒಂದು ಪಾತ್ರವನ್ನ ವಹಿಸುತ್ತೆ. ಉದಾಹರಣೆಗೆ SR ಬೊಮ್ಮಾಯಿ ಕೇಸು 1994ರಲ್ಲಿ ಆಯ್ತು. 1990ರಲ್ಲಿ ಸರ್ಕಾರ ಬಿದ್ದೋದ ನಂತರ 94ರಲ್ಲಿ ನಿರ್ಣಯ ಕೊಡ್ತು, ಪ್ರೆಸಿಡೆಂಟ್ಸ್ ರೂಲ್ ಅನ್ನ ಆಳ್ವಿಕೆ ಮಾಡ್ಬೇಕು ಅಂತಂದ್ರೆ ಸುಮ್ನೆ ಮಾಡಂಗಿಲ್ಲ, ಯಾವ್ದಾವ್ದೋ ಕಾರಣಗಳು ಇಟ್ಕೊಂಡು ಮಾಡಂಗಿಲ್ಲ ಅನ್ನುವಂತಹ ಕೇಸನ್ನ SR ಬೊಮ್ಮಾಯಿ ಕೇಸಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಚಾಲೆಂಜಸ್ ಇನ್ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಂತ ಬಂದಾಗ, ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಲ್ಲಿನ ಸವಾಲುಗಳಿಗೆ ಬಂದಾಗ, ಯಾಕಿದು ಡಿಸ್ಕಸ್ ಆಗ್ತಿದೆ ಅಂತಂದ್ರೆ, ಇತ್ತೀಚೆಗೆ ಮಣಿಪುರದಲ್ಲಿ ಆಗ್ತಿರುವಂತಹ ಗಲಭೆ ಏನ್ ಬರ್ತಾ ಇದೆಯಲ್ಲ, ಗಲಭೆ ಆಗಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಗಲಭೆ ಆಗಿರ್ಬೋದು, ಅಲ್ಲಿ ಅತ್ಯಾಚಾರ ಪ್ರಕರಣದ ನಂತರ ಆದಂತಹ ಗಲಭೆಗಳು, ಇವೆಲ್ಲವುಗಳನ್ನ ಗಮನಿಸಿ ದ ಕ್ವಶನ್ ಇಸ್ ರೈಸಿಂಗ್, ಯಾಕೆ ಪ್ರೆಸಿಡೆಂಟ್ಸ್ ರೂಲ್ ಅನ್ನ ಹಾಕಬಾರ್ದು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಎತ್ತಲಾಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಸೊ ಚಾಲೆಂಜಸ್ ಬಂದಾಗ ಇಶ್ಯೂಸ್ ಲೈಕ್ ಫೈನಾನ್ಷಿಯಲ್ ಕಂಟ್ರೋಲ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಅಂಡ್ ದ ಇಂಪೋಸಿಷನ್ ಆಫ್ ಪ್ರೆಸಿಡೆಂಟ್ಸ್ ರೂಲ್ ಓವರ್ 100 times ಸಿನ್ಸ್ ಇಂಡಿಪೆಂಡೆನ್ಸ್, 100 ಬಾರಿ ಏರಿಕೆ ಮಾಡಿದ್ದಾರೆ. ಹ್ಯಾವ್ ಸಮ್ ಟೈಮ್ಸ್ ಸ್ಟ್ರೈನ್ಡ್ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್. ಈ ನಿರ್ಧಾರಗಳೇನಿದಾವಲ್ಲ, ಹಣಕಾಸಿನ ನಿಯಂತ್ರಣ ಮಾಡುವಂಥದ್ದು, ಆಡಳಿತಾತ್ಮಕ ಸಂಘರ್ಷ ಆಗುವಂಥದ್ದು, ರಾಷ್ಟ್ರಪತಿ ಆಳ್ವಿಕೆ ಏನ್ ಮಾಡ್ತಾರೆ, ಇವೆಲ್ಲವೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳನ್ನ ಹದಗೆಡಿಸ್ತಾ ಹೋಗ್ತವೆ. ಅದು ಪ್ರಮುಖವಾದಂಥದ್ದು ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಂದಾಗ, ವಾಟ್ ಈಸ್ ದ ಥೀಮ್ ಫಾರ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ ಇನ್ 2024? 2024ರಲ್ಲಿ ಆದಂತಹ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿಯ ಥೀಮ್ ಏನು ಅಂತ, ಸೆಪ್ಟೆಂಬರ್ 15ನೇ ತಾರೀಕು ಏನ್ ಮಾಡಿದ್ರು ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿನ, ಅದರ ಪ್ರಮುಖ ಥೀಮ್ ಏನು ಅಂತಂದ್ರೆ, ಉತ್ತಮ ಆಡಳಿತಕ್ಕಾಗಿ ಕೃತಕ ಬುದ್ಧಿಮತ್ತೆ ಒಂದು ಸಾಧನವಾಗಿದೆ ಅನ್ನೋದನ್ನ ತಗೊಂಡ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಆಸ್ ಎ ಟೂಲ್ ಫಾರ್ ಗುಡ್ ಗವರ್ನೆನ್ಸ್ಗೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಟೂಲ್ ಅಂತೇಳಿ ಇದನ್ನ ಥೀಮ್ ಆಗಿ ಇಟ್ಕೊಂಡಿದ್ದಾರೆ 2024 ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿಗೆ. ಸೊ ಇದನ್ನ ಅಬ್ಸರ್ವ್ ಮಾಡಿದಾಗ, ಆನ್ಯುವಲಿ ಆನ್ 15th ಸೆಪ್ಟೆಂಬರ್, 15ನೇ ತಾರೀಕು ಆಚರಣೆ ಮಾಡ್ತಾರೆ. ಇಟ್ ವಾಸ್ ಡಿಕ್ಲೇರ್ಡ್ ಬೈ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇನ್ 2007. 2007ರಲ್ಲಿ ಇದನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಮೊದಲನೇ ಬಾರಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಅಲ್ಲಿಂದ ಆಚರಣೆ ಮಾಡ್ತಾ ಬರ್ತಾ ಇದೀವಿ. ಸೊ ಉದ್ದೇಶ ಏನಿದೆ ಅಂದ್ರೆ, ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಸೇರಿದಂತೆ ಎಲ್ಲ ಮಧ್ಯಸ್ಥಗಾರರು ಅಂತ ಏನಿರ್ತಾರೆ, ಎಲ್ಲ ವ್ಯಕ್ತಿಗಳು ಏನಿರ್ತಾರೆ, ಸ್ಟೇಕ್ ಹೋಲ್ಡರ್ಸ್ ಅಂತ ಏನಿರ್ತಾರೆ, ಅವರ ನಿರಂತರ ಭಾಗವಹಿಸುವಿಕೆಯ ಅಗತ್ಯ ಇರುವಂತಹ ಪ್ರಕ್ರಿಯೆಯಾಗಿ ಪ್ರಜಾಪ್ರಭುತ್ವದ ಪ್ರಾಮುಖ್ಯತೆಯನ್ನ ಈ ದಿನ ಉತ್ತೇಜನೆ ಮಾಡ್ತಾ ಹೋಗುತ್ತೆ. ಪ್ರಜಾಪ್ರಭುತ್ವದ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿ ವರ್ಷಕ್ಕೊಂದು ಸಾರಿ ಆಚರಣೆ ಮಾಡ್ತಾ ಹೋಗ್ತಾರೆ. ಥೀಮ್ ಬಂದಾಗ ನಾವಾಗ್ಲೇ ಗಮನಿಸಿದ್ವಿ, ಉತ್ತಮ ಆಡಳಿತಕ್ಕಾಗಿ ಕೃತಕ ಬುದ್ಧಿಮತ್ತೆ ಒಂದು ಸಾಧನ ಅಂತ. AI ಏನಿದೆ, ಇದು ಪ್ರಜಾಪ್ರಭುತ್ವದ ಆಡಳಿತವನ್ನ ಹೇಗೆ ವರ್ಧಿಸುತ್ತೆ ಅನ್ನುವಂತಹ ಆಧಾರದ ಮೇಲೆ ಕೇಂದ್ರೀಕೃತವಾಗ್ತಾ ಹೋಗುತ್ತೆ. AI ಅನ್ನ ಯೂಸ್ ಮಾಡ್ಕೊಂಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಉತ್ತಮವಾದಂತಹ ಗವರ್ನೆನ್ಸ್ ಅನ್ನ, ಆಡಳಿತವನ್ನ ತೆಗೆದುಕೊಂಡು ಬರ್ಬೋದು ಅನ್ನುವಂತಹ ಥೀಮ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಡೆಮಾಕ್ರಸಿ ಯಾವಾಗಾಯ್ತು ಅಂದ್ರೆ, ಅಡಾಪ್ಟೆಡ್ ಬೈ ದ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಂತ ಇದೆ, IPU. ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಇದೆಯಲ್ಲ, ಇವರು 1997ರಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ. ದಿಸ್ ಡಿಕ್ಲರೇಷನ್ ಪ್ರಮೋಟ್ಸ್ ಪೀಸ್, ಶಾಂತಿಯನ್ನ ಉತ್ತೇಜನ ಮಾಡುತ್ತೆ. ಇದು ಇನ್ಕ್ಲೂಸಿವ್ ಗವರ್ನೆನ್ಸ್, ಅಂತರ್ಗತ ಆಡಳಿತ, ಎಲ್ಲರನ್ನು ಒಳಗೊಂಡಂತಹ ಆಡಳಿತ, ಮತ್ತೆ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಉತ್ತೇಜನ ಮಾಡ್ತಾ ಹೋಗುತ್ತೆ. 1997ರಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದು ಯಾವುದು ಅಂದ್ರೆ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಂತ ಕರಿತೀವಿ. ಬ್ಯಾಕ್ ಗ್ರೌಂಡಿಗೆ ಬಂದಾಗ, ದ ಐಡಿಯಾ ಫಾರ್ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ ಆಕ್ಚುಲಿ ಸ್ಟೆಮ್ಸ್ ಫ್ರಮ್ ದ ICNRD, ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಆನ್ ನ್ಯೂ ಅಂಡ್ ರಿಸ್ಟೋರ್ಡ್ ಡೆಮಾಕ್ರಸೀಸ್ ಅಂತ ಹೇಳಿದೆ, ICNRD ಅಂತ. ಇವ್ರೇನ್ ಮಾಡ್ತಾರೆ, ಇವರ ಪ್ರೋಸೆಸ್ ನ ಪ್ರಕಾರ ಫ್ರಮ್
ICNRD process initiated in 1988, 1988ರಲ್ಲಿ ಆರಂಭ ಮಾಡಿರೋದು ಇವರು ಪ್ರಕ್ರಿಯೆಯನ್ನ, ವಿಚ್ ಕಲ್ಮಿನೇಟೆಡ್ ಇನ್ ಯುನೈಟೆಡ್ ನೇಷನ್ ರೆಕಾಗ್ನಿಷನ್. 2006ರಲ್ಲಿ ಇದನ್ನ ಯಾರು ಅಬ್ಸರ್ವ್ ಮಾಡ್ತಾರೆ, ರೆಕಾಗ್ನೈಸ್ ಮಾಡ್ತಾರೆ ಅಂದ್ರೆ ಯುನೈಟೆಡ್ ನೇಷನ್ ರೆಕಗ್ನೈಸ್ ಮಾಡುತ್ತೆ. ಅನಂತರ 2007ರಲ್ಲಿ ಜನರಲ್ ಅಸೆಂಬ್ಲಿನಲ್ಲಿ ಡಿಕ್ಲೇರ್ ಮಾಡಿ ಆವಾಗಿಂದ ಆಚರಣೆ ಮಾಡ್ತಾ ಬರ್ತಾ ಇದೀವಿ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ ಅಂತೇಳಿ. 2007ರಲ್ಲಿ UNGA ರೆಸೊಲ್ಯೂಷನ್ ಆಗುತ್ತೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ರೆಸೊಲ್ಯೂಷನ್ ಆಗುತ್ತೆ 2007ರಲ್ಲಿ. passed a resolution titled support by the United Nations system of government's efforts to promote and consolidate new or restored democracies ಅಂತೇಳಿ ಎಸ್ಟಾಬ್ಲಿಷಿಂಗ್ ದ ಡೇ ಅಂತೇಳಿ ಆವತ್ತು ಎಲ್ಲ ರಾಷ್ಟ್ರಗಳು ಬೆಂಬಲದೊಂದಿಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ರೆಸೊಲ್ಯೂಷನ್ ಪಾಸ್ ಮಾಡುತ್ತೆ. ನೆಕ್ಸ್ಟ್ ಈ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಇದೆಯಲ್ಲ, ಇವ್ರು ಆಕ್ಚುಲಿ ಇದೊಂದು ಏನಿದೆ ಅಂತಂದ್ರೆ ಇದೊಂದು ಗ್ಲೋಬಲ್ ಆರ್ಗನೈಸೇಷನ್. ಇದು ಸುಮಾರು 180 ರಾಷ್ಟ್ರಗಳ ಪಾರ್ಲಿಮೆಂಟ್ಸ್ಗಳು ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಂತ ಪಾರ್ಲಿಮೆಂಟ್ಸ್ ಗಳ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಇಟ್ ಆಕ್ಚುಲಿ ಎಸ್ಟಾಬ್ಲಿಷ್ಡ್ ಇನ್ 1889, 1889ರಲ್ಲಿ. ಅವ್ರು ಆವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ತಾರೆ. 1889ರಲ್ಲೇ ಆರಂಭ ಆಗುತ್ತೆ ಇದು. 180 ರಾಷ್ಟ್ರಗಳು ಸೇರ್ಕೊಂಡು ಎಲ್ಲ ರೆಪ್ರೆಸೆಂಟೇಟಿವ್ ಸೇರ್ಕೊಂಡು ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾರೆ. ಆವಾಗಿಂದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಇಟ್ ಏಮ್ಸ್ ಟು ಪ್ರಮೋಟ್ ಮಲ್ಟಿಲ್ಯಾಟರಲ್ ಪೊಲಿಟಿಕಲ್ ಕೋಆಪರೇಷನ್ ಅಂಡ್ ಸಪೋರ್ಟ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವವನ್ನ ಬೆಂಬಲಿಸುವಂತ ಗುರಿ ಹೊಂದಿದೆ, ಮತ್ತೆ ಬಹುಪಕ್ಷೀಯ ರಾಜಕೀಯ ಸಹಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಒಂದು ಉದ್ದೇಶವನ್ನ ಈ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಹೊಂದಿದೆ ಅನ್ನೋದನ್ನ ಗಮನಿಸಬಹುದು. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದೆಯಲ್ಲ, ಇದು ಒನ್ ಆಫ್ ದಿ 6 ಮೈನ್ ಬಾಡೀಸ್ ಆಫ್ ದಿ ಯುನೈಟೆಡ್ ನೇಷನ್ಸ್. ಒಟ್ಟಾರೆಯಾಗಿ 6 ಅಂಗಗಳಿದಾವೆ. 6 ಅಂಗಗಳಲ್ಲಿ ಇದು ಕೂಡ ಒಂದು. ಇವ್ರು ಏನ್ ಮಾಡ್ತಾರೆ, ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದೆಯಲ್ಲ, ಇಟ್ ಇನ್ಕ್ಲೂಡ್ಸ್ 193 ಮೆಂಬರ್ ಸ್ಟೇಟ್ಸ್. 193 ರಾಷ್ಟ್ರಗಳಿದಾವೆ. ಅಂಡ್ ಮೇಕ್ಸ್ ಕ್ರಿಟಿಕಲ್ ಡಿಸಿಷನ್ಸ್ ರಿಲೇಟೆಡ್ ಟು ಗ್ಲೋಬಲ್ ಪೀಸ್, ಜಾಗತಿಕ ಶಾಂತಿ, ಸೆಕ್ಯೂರಿಟಿ, ಇಂಟರ್ನ್ಯಾಷನಲ್ ಕೋಆಪರೇಷನ್ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಹೋಗ್ತಾರೆ. ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಈ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಸ್ವಿಟ್ಜರ್ಲೆಂಡಿನ ಜಿನೆವಾದಲ್ಲಿದೆ. ಸೊ ನೆಕ್ಸ್ಟ್ ಯೂನಿವರ್ಸಲ್ ಡಿಕ್ಲರೇಷನ್ ಕಾಂಪೋನೆಂಟ್ಸ್ ಅಂತ ಏನಿದೆ, ಇದಕ್ಕೆ ಬಂದಾಗ ಸಾರ್ವತ್ರಿಕ ಘೋಷಣೆ ಘಟಕಗಳಿಗೆ ಬಂದಾಗ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಡೆಮಾಕ್ರಸಿ ಎಂಫಸೈಸಸ್ ಯೂನಿವರ್ಸಲ್ ರೆಕಾಗ್ನಿಷನ್, ಫಂಡಮೆಂಟಲ್ ರೈಟ್ಸ್ ಅಂಡ್ ಪ್ಲೂರಲಿಸಮ್ ಅಂಡ್ ಪಾರ್ಟಿಸಿಪೇಷನ್ ಆಸ್ ಇಟ್ಸ್ ಕೋರ್ ಪ್ರಿನ್ಸಿಪಲ್ಸ್ ಏನು, ಈ ಒಂದು ಎಲ್ಲ ಉದ್ದೇಶ ಏನು, ಈ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಆಗಿರ್ಬೋದು, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಆಗಿರ್ಬೋದು, ಈ ಎಲ್ಲ ಆರ್ಗನೈಸೇಷನ್ಸ್ ಗಳ ಪ್ರಯತ್ನದಿಂದ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ ಏನಾಗ್ತಿದೆ, ಅದರ ಮೈನ್ ಘಟಕ ಯಾವುದು, ಕಾಂಪೋನೆಂಟ್ ಏನು ಅಂತಂದ್ರೆ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಡೆಮಾಕ್ರಸಿ ಎಂಫಸೈಸಸ್ ಯೂನಿವರ್ಸಲ್ ರೆಕಾಗ್ನಿಷನ್. ಸಾರ್ವತ್ರಿಕವಾಗಿ ಗುರುತಿಸಬೇಕು, ಮಾನ್ಯತೆ ಸಿಗಬೇಕು. ಮತ್ತೆ ಫಂಡಮೆಂಟಲ್ ರೈಟ್ಸ್ ಗಳನ್ನ ಗುರುತಿಸಬೇಕು, ಎಂಫಸೈಸ್ ಮಾಡ್ಬೇಕು, ಅವನ್ನ ಬಲಗೊಳಿಸಬೇಕು. ಮತ್ತೆ ಪ್ಲೂರಲಿಸಂ, ಬಹುತ್ವದ ಬೆಳವಣಿಗೆ ಆಗ್ಬೇಕು. ಮತ್ತೆ ಪಾರ್ಟಿಸಿಪೇಷನ್, ಎಲ್ಲರ ಭಾಗವಹಿಸುವಿಕೆ ಆಗ್ಬೇಕು. ಇದು ಮೈನ್ ಕೋರ್ ಪ್ರಿನ್ಸಿಪಲ್ಸ್ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಬಂದಾಗ, ವಾಟ್ ಈಸ್ ದ ಪ್ರೈಮರಿ ಏಮ್ ಆಫ್ ದ ಭಾಸ್ಕರ್ ಪ್ಲಾಟ್ಫಾರ್ಮ್ ಲಾಂಚ್ಡ್ ಬೈ ದ DPIIT, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂಡ್ ಇಂಟರ್ನಲ್ ಟ್ರೇಡ್ ಅಂತೇಳಿ ಕರಿತೀವಿ. ಇದರ ಪ್ರಾಥಮಿಕ ಗುರಿ ಏನು? ಭಾಸ್ಕರ್ ಎನ್ನುವಂತ ಒಂದು ಪ್ಲಾಟ್ಫಾರ್ಮ್ ತಗೊಂಡ್ ಬಂದಿದ್ದಾರೆ. ಪ್ರಾಥಮಿಕ ಗುರಿ ಏನು ಅಂತಂದ್ರೆ ಆಪ್ಷನ್ ಬಿ, ಭಾರತದಲ್ಲಿ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇದೆಯಲ್ಲ ಅದನ್ನ ಕೇಂದ್ರೀಕರಿಸಿ ಮತ್ತು ಸುಗಮಗೊಳಿಸಿ ಎನ್ನುವಂತಹ ಗುರಿಯನ್ನ ಈ ಭಾಸ್ಕರ್ ಎನ್ನುವಂತ ಪ್ಲಾಟ್ಫಾರ್ಮ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋದು ಗಮನಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಭಾಸ್ಕರ್ ಪ್ಲಾಟ್ಫಾರ್ಮ್ ಏನಿದೆ, ಲಾಂಚ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಫಾರ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಏನಿದೆ, ಇವರು ತಗೊಂಡು ಬಂದಿರುವಂತದ್ದು ಅಂಡರ್ ದಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಇವರು ತೆಗೆದುಕೊಂಡು ಬಂದಿರುವ ಈ ಡಿಪಾರ್ಟ್ಮೆಂಟ್ ತೆಗೆದುಕೊಂಡು ಬಂದಿರುವಂತಹ ಒಂದು ಪ್ಲಾಟ್ಫಾರ್ಮ್ ಇದು. ದ ಭಾಸ್ಕರ್ ಪ್ಲಾಟ್ಫಾರ್ಮ್ ಏನಿದೆ, ಇಟ್ ಸೆಂಟ್ರಲೈಸಸ್ ಇಂಡಿಯಾಸ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅದನ್ನ ಕೇಂದ್ರೀಕರಿಸ್ತಾ ಹೋಗುತ್ತೆ. ಉದ್ದೇಶ ಏನಿದೆ ಅಂದ್ರೆ ಇಟ್ ಕನೆಕ್ಟ್ಸ್ ಸ್ಟಾರ್ಟ್ಅಪ್ಸ್, ಇನ್ವೆಸ್ಟರ್ಸ್ ಗಳನ್ನ, ಮೆಂಟರ್ಸ್ ಗಳನ್ನ, ಸ್ಟೇಕ್ ಹೋಲ್ಡರ್ಸ್ ಗಳನ್ನ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಸ್ಟಾರ್ಟ್ಅಪ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಉದ್ಯಮಿಗಳನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಟು ಕ್ರಿಯೇಟ್ ಎ ಮೋರ್ ಎಫಿಷಿಯಂಟ್ ಆಂಟರ್ಪ್ರೀನಿಯಲ್ ಎನ್ವಿರಾನ್ಮೆಂಟ್, ಉದ್ಯಮದಾರರ ಸ್ನೇಹಿ ವಾತಾವರಣವನ್ನ ಸೃಷ್ಟಿಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಭಾಸ್ಕರ್ ಎನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಭಾಸ್ಕರ್ ಐಡಿ ಅಂತ ಹೇಳ್ಕೊಡ್ತಾರೆ ಅವರಿಗೆ. ಈಚ್ ಸ್ಟೇಕ್ ಹೋಲ್ಡರ್ ಆನ್ ದ ಪ್ಲಾಟ್ಫಾರ್ಮ್ ಈಸ್ ಅಲೋಕೇಟೆಡ್ ಎ ಯುನೀಕ್ ಭಾಸ್ಕರ್ ಐಡಿ
ಫಾರ್ ಸ್ಟ್ರೀಮ್ ಲೈನ್ಡ್ ಕಮ್ಯುನಿಕೇಶನ್ ಅಂಡ್ ಕೊಲಾಬ್ರೇಷನ್. ಇವ್ರಿಗೆ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಪಾಲ್ದಾರರಿಗೆ ವ್ಯವಸ್ಥಿತವಾದಂತಹ ಸಂವಹನ ಮಾಡ್ಕೊಳ್ಳೋದಕ್ಕೆ, ಕಮ್ಯುನಿಕೇಶನ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅವರ ಸಹಯೋಗಕ್ಕೋಸ್ಕರ ವಿಶಿಷ್ಟವಾದಂತಹ ಭಾಸ್ಕರ್ ಐಡಿ ಅಂತೇಳಿ ಅದನ್ನ ಐಡಿಯನ್ನ ಕೊಡ್ತಾ ಬರ್ತಾರೆ. ಸೊ ಏನಕ್ಕೆ ಹೆಲ್ಪ್ ಆಗುತ್ತಿದ್ದು ಅಂತಂದ್ರೆ ಗ್ಲೋಬಲ್ ಇನೋವೇಷನ್, ಜಾಗತಿಕ ನಾವೀನ್ಯತೆ. ದ ಪ್ಲಾಟ್ಫಾರ್ಮ್ ಹೆಲ್ಪ್ಸ್ ಇಂಡಿಯನ್ ಸ್ಟಾರ್ಟ್ಅಪ್ಸ್ ಕೊಲಾಬ್ರೇಟ್ ಗ್ಲೋಬಲಿ, ಜಾಗತಿಕವಾಗಿ ಭಾರತದ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ಪ್ರಮೋಟಿಂಗ್ ಕ್ರಾಸ್ ಬಾರ್ಡರ್ ಪಾರ್ಟ್ನರ್ಶಿಪ್ಸ್ ಅಂಡ್ ಆಕ್ಸೆಸ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್, ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಆಕ್ಸೆಸಿಬಿಲಿಟಿ ಸಿಗುವಂತೆ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಜಾಬ್ ಕ್ರಿಯೇಷನ್ ಅಂಡ್ ಗ್ರೋತ್, ಅದರಲ್ಲೂ ಕೂಡ ಇದರ ಪಾತ್ರ ಇದೆ. ಬೈ fostering innovation and entrepreneurship, the platform will contribute to job creation and economic growth. ಈ ವೇದಿಕೆಯಿಂದ ಉದ್ಯೋಗ ಸೃಷ್ಟಿ ಆಗತ್ತೆ, ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟಾರ್ಟ್ಅಪ್ ಇಂಡಿಯಾ ಎನ್ನುವಂತಹ ಕಾರ್ಯಕ್ರಮ ಏನಿದೆಯಲ್ಲ, ದ ಭಾಸ್ಕರ್ ಪ್ಲಾಟ್ಫಾರ್ಮ್ ಅಲೈನ್ಸ್ ವಿತ್ ದ ಸ್ಟಾರ್ಟ್ಅಪ್ ಇಂಡಿಯಾ ಇನಿಷಿಯೇಟಿವ್ ವಿಚ್ ಪ್ರಮೋಟ್ಸ್ ಎಂಟರ್ಪ್ರಿನಿಯರ್ಶಿಪ್, ಇನೋವೇಷನ್ ಅಂಡ್ ಜಾಬ್ ಕ್ರಿಯೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ಉದ್ಯೋಗ ಸೃಷ್ಟಿಯನ್ನ ಉತ್ತೇಜನ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮ ಏನಿದೆಯಲ್ಲ, ಸ್ಟಾರ್ಟ್ಅಪ್ ಇಂಡಿಯಾ ಇನಿಷಿಯೇಟಿವ್ ಕಾರ್ಯಕ್ರಮ ಏನಿದೆಯಲ್ಲ, ಅದು ಭಾಸ್ಕರ್ ಪ್ಲಾಟ್ಫಾರ್ಮ್ ನ ಜೊತೆಗೆ ಹೊಂದಾಣಿಕೆ ಮಾಡಿದ್ದಾರೆ. ಎರಡನ್ನು ಇಂಟಿಗ್ರೇಟ್ ಮಾಡಿ ರನ್ ಮಾಡ್ತಾ ಬರ್ತಾರೆ. ಅಂದ್ರೆ ಭಾಸ್ಕರ್ ಅನ್ನುವಂತ ಪ್ಲಾಟ್ಫಾರ್ಮ್ ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಮ್ಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಸಹಾಯ ಮಾಡ್ತಾ ಬರುತ್ತೆ, ಕೊಲಾಬ್ರೇಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದಾಗ, ವಾಟ್ ಈಸ್ ದ ಪ್ರೈಮರಿ ರೋಲ್ ಆಫ್ ದ ಓಝೋನ್ ಲೇಯರ್ ಇನ್ ದ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ, ವಾಯುಮಂಡಲ ಅಂತ ಕರಿತೀವಿ. ಸ್ಟ್ರಾಟೋಸ್ಪಿಯರ್ ಇದೆಯಲ್ಲ, ಜಾಗ್ರಫಿನಲ್ಲಿ ಸ್ಟ್ರಾಟೋಸ್ಪಿಯರ್ ಇಸ್ ಅ ಪಾರ್ಟ್ ಆಫ್ ಲೇಯರ್ ಇನ್ ದ ಎನ್ವಿರಾನ್ಮೆಂಟ್, ಪರಿಸರದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಕಂಡು ಬರುವಂತಹ ಇದು ಒಂದು ವಲಯ, ವಾಯುಮಂಡಲ ಅಂತ ಕರಿತೀವಿ. ಇದರಲ್ಲಿ ಓಝೋನ್ ಪದರ ಇದೆಯಲ್ಲ, ಅದರ ಪ್ರಾಥಮಿಕ ಪಾತ್ರ ಏನು ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತು, ನೇರಳಾತೀತ ವಿಕಿರಣವನ್ನ ಹೀರ್ಕೊಳ್ಳುವಂತಹ ಶಕ್ತಿ ಓಝೋನ್ ಲೇಯರ್ಸ್ಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಓಝೋನ್ ಲೇಯರ್ ಫಂಕ್ಷನ್ ಏನು ಅಂತಂದ್ರೆ, ಇಟ್ ಆಕ್ಚುಲಿ ಇನ್ ದ ಸ್ಟ್ರಾಟೋಸ್ಫಿಯರ್ ಅಬ್ಸಾರ್ಬ್ಸ್ ಹಾರ್ಮ್ಫುಲ್ ಯುವಿ ಕಿರಣಗಳನ್ನ ಅಬ್ಸಾರ್ಬ್ ಮಾಡ್ತಾ ಹೋಗುತ್ತೆ. ಪ್ರೊಟೆಕ್ಟಿಂಗ್ ಲೈಫ್ ಆನ್ ಅರ್ತ್, ಭೂಮಿಯ ಮೇಲೆ ಜೀವ ಏನಿರುತ್ತಲ್ಲ, ಜೀವನ ಎಲ್ಲ ಪ್ರಾಣಿಗಳ ಜೀವನವನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ಡ್ಯಾಮೇಜಿಂಗ್ ಎಫೆಕ್ಟ್ಸ್ ಗಳಿಂದ ಪ್ರೊಟೆಕ್ಟ್ ಮಾಡುವಂತಹ ಉದ್ದೇಶವನ್ನ ಅಥವಾ ಕಾರ್ಯವನ್ನ ಈ ಓಝೋನ್ ಪದರ ಮಾಡುತ್ತೆ. ಹಾನಿಕಾರಕ ಪರಿಣಾಮಗಳಿಂದ ರಕ್ಷಣೆ ಮಾಡ್ತಾ ಹೋಗುತ್ತೆ. ಗುಡ್ ವರ್ಸಸ್ ಬ್ಯಾಡ್ ಓಝೋನ್ ಅಂತ ಇದೆ. ಯಾವುದು ಗುಡ್ ಓಝೋನ್ ಅಂದ್ರೆ, ಈ ಸ್ಟ್ರಾಟೋಸ್ಫಿಯರಿಕ್ ಓಝೋನ್ ಇಸ್ ಆಕ್ಚುಲಿ ಗುಡ್. ಈ ಒಂದು ವಾಯುಮಂಡಲದಲ್ಲಿ ಏನಿದೆಯಲ್ಲ, ಇದು ಒಳ್ಳೇದು ಆಕ್ಚುಲಿ, ಬಿಕಾಸ್ ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಯುವಿ ರೇಡಿಯೇಷನ್ ಇಂದ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಇದೆಯಲ್ಲ, ನೆಲಮಟ್ಟದಲ್ಲಿ, ಆ ಓಝೋನ್ ಇಸ್ ಬ್ಯಾಡ್ ಆಕ್ಚುಲಿ, ಬಿಕಾಸ್ ಇಟ್ ಹಾರ್ಮ್ಸ್ ಹ್ಯೂಮನ್ ಹೆಲ್ತ್ ಅಂಡ್ ಎಕೋಸಿಸ್ಟಮ್, ಮಾನವನ ಆರೋಗ್ಯ ಮತ್ತು ಪರಿಸರ ವ್ಯವಸ್ಥೆಗಳಿಗೆ ಹಾನಿ ಮಾಡುತ್ತೆ. ಯಾವುದು ಅಂತಂದ್ರೆ ನೆಲಮಟ್ಟದಲ್ಲಿರುವಂತಹ, ಗ್ರೌಂಡ್ ಲೆವೆಲ್ ಅಲ್ಲಿರುವಂತಹ ಓಝೋನ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಬ್ಯಾಡ್ ಝೋನ್ ಹೆಂಗಾಗುತ್ತೆ ಇದು ಅಂದ್ರೆ, ಗ್ರೌಂಡ್ ಲೆವೆಲ್ ಓಝೋನ್ ಇಸ್ ಕ್ರಿಯೇಟೆಡ್ ಬೈ ಕೆಮಿಕಲ್ ರಿಯಾಕ್ಷನ್ಸ್ ಬಿಟ್ವೀನ್ ಪೊಲ್ಯೂಟೆಂಟ್ಸ್. ಯಾವ ಪೊಲ್ಯೂಟೆಂಟ್ಸ್ ಗಳು ಅಂತಂದ್ರೆ, ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ವಿಒಸಿಸ್ ಅಂತ ಕರಿತೀವಿ, ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಳು. ಇವುಗಳ ಸಂಯೋಜನೆಯಿಂದ ನೆಲಮಟ್ಟದಲ್ಲಿ, ಗ್ರೌಂಡ್ ಲೆವೆಲ್ ಅಲ್ಲಿ ಓಝೋನ್ ಲೇಯರ್ ನಿರ್ಮಾಣ ಆಗುತ್ತೆ. ಅದು ಮಾನವನ ಜೀವಕ್ಕೆ ತುಂಬಾ ಅಪಾಯಕಾರಿ ಅನ್ನುವಂತಹ ವರದಿ ಇದೆ. ಸೊ ಓಝೋನ್ ಡಿಪ್ಲಿಷನ್ ಬಂದಾಗ, ಓಝೋನ್ ಸವಕಳಿ ಯಾವ ರೀತಿ ಆಗ್ತಿದೆ ಅಂದ್ರೆ, ಮ್ಯಾನ್ ಮೇಡ್ ಕೆಮಿಕಲ್ಸ್ ಗಳು ಬಹಳ ಪ್ರಮುಖವಾಗಿ, ಅದರಲ್ಲಿ CFCs, ಕ್ಲೋರೋ ಕಾರ್ಬನ್ಸ್ ಗಳು ಮತ್ತೆ ಹ್ಯಾಲೋನ್ಸ್ ಗಳು, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಡಿಪ್ಲಿಟಿಂಗ್ ದ ಓಝೋನ್ ಲೇಯರ್, ಲೀಡಿಂಗ್ ಟು ಅನ್ ಇನ್ಕ್ರೀಸ್ ಇನ್ ಹಾರ್ಮ್ಫುಲ್ UV ರೇಡಿಯೇಷನ್. ಅದು ಯಾವಾಗ ಓಝೋನ್ ಲೇಯರ್ ಡಿಪ್ಲಿಟ್ ಆಗುತ್ತೆ, ಆವಾಗ ತೂತ ಆಗುತ್ತಲ್ಲ, ಈಗಿರುವಂತ ಓಝೋನ್ ಲೇಯರ್ ಕಂಪ್ಲೀಟ್ ಆಗಿ ತೂತ ಆಗ್ಬಿಟ್ಟು ಹೋಲ್ ಆದ್ರೆ, ಅಲ್ಲಿಂದ UV ರೇಡಿಯೇಷನ್, ಮೇಲಿಂದ ಸನ್ ಇಂದ ಬರುವಂತ UV ರೇಡಿಯೇಷನ್ ಸೀದಾ ಭೂಮಿಗೆ ಬರುತ್ತೆ, ಮಾನವನಿಗೆ ತಲುಪುತ್ತೆ. ಇದರಿಂದ ರೋಗಗಳು ಎಮರ್ಜ್ ಆಗ್ತಾ ಹೋಗ್ತವೆ, ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರ್ತಾ ಹೋಗ್ತವೆ ಅನ್ನೋದನ್ನ ಗಮನಿಸಬಹುದು. ಓಝೋನ್ ಹೋಲ್ ಏನಿದೆಯಾ, ಓಝೋನ್ ರಂಧ್ರ ಇದೆಯಲ್ಲ, ದ ರಿಲೀಸ್ ಆಫ್ ಓಝೋನ್ ಡಿಪ್ಲಿಟಿಂಗ್ ಸಬ್ಸ್ಟಾನ್ಸಸ್ ಅಲೋಸ್ ಕ್ಲೋರಿನ್ ಅಂಡ್ ಬ್ರೋಮಿನ್ ಟು ಡಿಸ್ಟ್ರಾಯ್ ಗುಡ್ ಓಝೋನ್. ಕ್ಲೋರಿನ್ ಮತ್ತೆ ಬ್ರೋಮಿನ್ ಇದೆಯಲ್ಲ, ಇವು ಬಹಳ ಇಂಪಾರ್ಟೆಂಟ್ ಆದಂತಹ ರಾಸಾಯನಿಕಗಳು. ಏನಕ್ಕೆ ಅಂತಂದ್ರೆ, ಈ ಒಂದು ಗುಡ್ ಓಝೋನ್ ಇದೆಯಲ್ಲ, ಇದನ್ನ ನಾಶ ಮಾಡೋದಕ್ಕೆ ಕ್ಲೋರಿನ್ ಮತ್ತೆ ಬ್ರೋಮೈನ್ಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ, ವಿಚ್ ಕಾಂಟ್ರಿಬ್ಯೂಟ್ಸ್ ಟು ದ ಫಾರ್ಮೇಶನ್ ಆಫ್ ದ ಓಝೋನ್ ಹೋಲ್. ರಂಧ್ರಗಳು ರಚನೆ ಆಗ್ತಾ ಹೋಗ್ತವೆ ಇದರ ಮೂಲಕ. ನೆಕ್ಸ್ಟ್, ಹೆಲ್ತ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ ಬಂದಾಗ, ಓಝೋನ್ ಡಿಪ್ಲಿಷನ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್
ಸ್ಕಿನ್ ಕ್ಯಾನ್ಸರ್ ಚರ್ಮದ ರೋಗ ಆಗಿರ್ಬೋದು, ಕ್ಯಾಟ್ರಾಕ್ಟ್ಸ್ ಕಣ್ಣಿನ ಪೊರೆ ಆಗಿರ್ಬೋದು, ಮತ್ತೆ ಇಮ್ಯೂನ್ ಸಿಸ್ಟಮ್ ಡ್ಯಾಮೇಜ್ ಕೂಡ ಆಗುತ್ತೆ ಇದರಿಂದ ಅನ್ನೋದನ್ನ ಗಮನಿಸಬಹುದು. ಬರೀ ಕ್ಯಾನ್ಸರ್ ಬರುತ್ತೆ ಅನ್ನೋಂತ ಒಂದೇ ಒಂದು ಎಫೆಕ್ಟ್ ಅಲ್ಲ, ಇಮ್ಯೂನ್ ಸಿಸ್ಟಮ್ ಹಾಳಾಗೋಗುತ್ತೆ. ಅಂದ್ರೆ ನಮ್ಮ ದೇಹದ ಪ್ರತಿರೋಧ ಸಿಸ್ಟಮ್, ಪ್ರತಿರಕ್ಷಣಾ ವ್ಯವಸ್ಥೆ ಏನಿದೆ ಅದು ಹಾಳಾಗುತ್ತೆ. ಕಣ್ಣಿನ ಪೊರೆ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ವೈಲ್ ಆಲ್ಸೋ ನೆಗೆಟಿವ್ಲಿ ಅಫೆಕ್ಟಿಂಗ್ ಕ್ರಾಪ್ಸ್ ಅಂಡ್ ಮೆರೈನ್ ಲೈಫ್, ಸಮುದ್ರ ಜೀವಿಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳುತ್ತೆ. ಮತ್ತೆ ರೈತರು ಬೆಳೆಯುವಂತ ಬೆಳೆಗಳ ಮೇಲೂ ಕೂಡ, ಕ್ರಾಪ್ಸ್ ಗಳ ಮೇಲೂ ಕೂಡ ಪರಿಣಾಮವನ್ನ, ನೆಗೆಟಿವ್ ಎಫೆಕ್ಟ್ ಅನ್ನ ಬೀರ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಸೊ ಸ್ಟೆಪ್ಸ್ ಟೇಕನ್ ಟು ಪ್ರೊಟೆಕ್ಟ್ ದ ಓಝೋನ್ ಲೇಯರ್, ಏನೇನ್ ಸ್ಟೆಪ್ಸ್ ತಗೊಂಡಿದ್ದಾರೆ? ಒಂದನೇದಾಗಿ ನೋಡಿ, 1 by 1 ವಿಯೆನ್ನಾ ಕನ್ವೆನ್ಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಓಝೋನ್ ಲೇಯರ್, ವಿಯೆನ್ನಾ ಕನ್ವೆನ್ಷನ್ ಅಂತ ಆಗಿದೆ. ಅಡಾಪ್ಟೆಡ್ ಇನ್ 1985, 1985ರಲ್ಲಿ ವಿಯೆನ್ನಾ ಕನ್ವೆನ್ಷನ್ ಆಗುತ್ತೆ. ಇಟ್ ಲೇಡ್ ದ ಫೌಂಡೇಶನ್ ಫಾರ್ ಗ್ಲೋಬಲ್ ಕೋಆಪರೇಷನ್ ಆನ್ ಓಝೋನ್ ಪ್ರೊಟೆಕ್ಷನ್ ಅಂಡ್ ಲೆಟ್ ದ ಕ್ರಿಯೇಷನ್ ಆಫ್ ದ ಮಾಂಟ್ರಿಯಲ್ ಪ್ರೋಟೋಕಾಲ್. 1985ರಲ್ಲಿ ವಿಯೆನ್ನಾ ಕನ್ವೆನ್ಷನ್ ಆಗುತ್ತೆ. ಇದು ಓಝೋನ್ ರಕ್ಷಣೆ ಮೇಲೆ ಜಾಗತಿಕ ಸಹಕಾರ ಸಿಗಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಮತ್ತೆ ಮಾಂಟ್ರಿಯಲ್ ಪ್ರೋಟೋಕಾಲ್ ರಚನೆಗೆ ಇದು ಪ್ರಮುಖವಾದಂತ ಒಂದು ಬೇಸ್ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಮಾಂಟ್ರಿಯಲ್ ಪ್ರೋಟೋಕಾಲ್, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಂಟೆಂಟ್ ಅನ್ನೋದನ್ನ ನಮ್ಗೆ ಗೊತ್ತಿರುತ್ತೆ. 1987ರಲ್ಲಿ ಆಗುತ್ತೆ ಮಾಂಟ್ರಿಯಲ್ ಪ್ರೋಟೋಕಾಲ್, ಈ ಒಪ್ಪಂದ. ಇದರಲ್ಲಿ ದ ಮೋಸ್ಟ್ ಸಕ್ಸಸ್ಫುಲ್ ಎನ್ವಿರಾನ್ಮೆಂಟಲ್ ಟ್ರೀಟಿ ಇದು. ಇಟ್ ಮೆಂಡೇಟೆಡ್ ದ ಫೇಸಿಂಗ್ ಔಟ್ ಆಫ್ ಓಝೋನ್ ಡಿಪ್ಲಿಟಿಂಗ್ ಸಬ್ಸ್ಟೆನ್ಸಸ್. ಓಝೋನ್ ಡಿಪ್ಲಿಟಿಂಗ್ ಸಬ್ಸ್ಟೆನ್ಸಸ್ ಏನಿರುತ್ತಲ್ಲ ಅದನ್ನ ಫೇಸ್ ಔಟ್ ಮಾಡಬೇಕು. ಯಾವುವು ಅಂತಂದ್ರೆ CFCಗಳು, ಕ್ಲೋರೋ ಕಾರ್ಬನ್ಸ್ಗಳು. ಮತ್ತೆ ಹ್ಯಾಸ್ ಅಚೀವ್ಡ್ ಯೂನಿವರ್ಸಲ್ ರಟಿಫಿಕೇಶನ್, ಇದು ಸಾರ್ವತ್ರಿಕವಾಗಿ ಎಲ್ಲ ರಾಷ್ಟ್ರಗಳ ಅಂಗೀಕಾರವನ್ನ ತೆಗೆದುಕೊಳ್ಳುತ್ತೆ ಈ ಒಂದು ನಿರ್ಧಾರ. ಹಾಗಾಗಿ ಇದೊಂದು ಸಕ್ಸಸ್ಫುಲ್ ಎನ್ವಿರಾನ್ಮೆಂಟಲ್ ಟ್ರೀಟಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇಟ್ ಸಿಗ್ನಿಫಿಕೆಂಟ್ಲಿ ಕಂಟ್ರಿಬ್ಯೂಟೆಡ್ ಟು ಬೋತ್ ಓಝೋನ್ ಲೇಯರ್ ರಿಕವರಿ ಮಾಡೋದಕ್ಕೆ, ಮತ್ತೆ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್, ಹವಾಮಾನ ಬದಲಾವಣೆ ಏನಾಗುತ್ತೆ ಅದನ್ನ ತಗ್ಗಿಸೋದಕ್ಕೋಸ್ಕರನೂ ಕೂಡ ಇದು ಸಹಾಯ ಮಾಡ್ತಾ ಬರುತ್ತೆ. ಈ ಒಂದು ಒಪ್ಪಂದ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಅದಾದ ನಂತರ ಓಝೋನ್ ಲೇಯರ್ ರಿಕವರಿ ಅಂತ ಬರುತ್ತೆ. ಓಝೋನ್ ಲೇಯರ್ ರಿಕವರಿ ಏನಿದೆ, ದ ಓಝೋನ್ ಲೇಯರ್ ಈಸ್ ಎಕ್ಸ್ಪೆಕ್ಟೆಡ್ ಟು ರಿಕವರ್ ಟು 1980 ಲೆವೆಲ್ಸ್ ಬೈ 2040. 2040 ಜಾಗತಿಕವಾಗಿ ಏನಾಗ್ಬೇಕು, 1980ರ ಲೆವೆಲ್ಗೆ ಬಂದು ಇಳಿದು ಬಿಡಬೇಕು. ಮತ್ತೆ 2066 ಇಂದ ಅಂಟಾರ್ಕ್ಟಿಕಾದಲ್ಲೂ ಕೂಡ 1980ರ ಲೆವೆಲ್ಗೆ ಬಂದು ಇಳಿದು ಬಿಡಬೇಕು. ಅಷ್ಟು ಪ್ರೊಟೆಕ್ಷನ್ ಆಗ್ಬೇಕು, ರಿಕವರಿ ಆಗ್ಬೇಕು ಅನ್ನುವಂತಹ ಗುರಿಯನ್ನ ಹೊಂದಲಾಗಿದೆ. ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಹ್ಯಾಸ್ ಪ್ರಿವೆಂಟೆಡ್ ಮಿಲಿಯನ್ಸ್ ಆಫ್ ಕೇಸಸ್ ಆಫ್ ಸ್ಕಿನ್ ಕ್ಯಾನ್ಸರ್. ಚರ್ಮದ ರೋಗಗಳನ್ನ ಗಮನಿಸಿದಾಗ ಮಿಲಿಯನ್ ಗಟ್ಲೆ ಸ್ಕಿನ್ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳನ್ನ ತಡೆದಿದೆ ಅನ್ನುವಂಥದ್ದು ಇದರ ಯಶಸ್ಸು, ಮಾಂಟ್ರಿಯಲ್ ಪ್ರೋಟೋಕಾಲಿನ ಯಶಸ್ಸು. ಅಂಡ್ ರೆಡ್ಯೂಸ್ಡ್ ಗ್ಲೋಬಲ್ ಟೆಂಪರೇಚರ್ಸ್, ಹಸಿರುಮನೆ ಅನಿಲ ಪರಿಣಾಮವನ್ನು ಕೂಡ ತಗ್ಗಿಸುವ ಮೂಲಕ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಂದಾಗ, SDG ಗಳಿಗೆ ಬಂದಾಗ, ದ ಮಾಂಟ್ರಿಯಲ್ ಪ್ರೋಟೋಕಾಲ್ supports various SDGs including those related to health, climate action and environmental sustainability. ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಿದೆ, ಆರೋಗ್ಯ, ಹವಾಮಾನ ಕ್ರಿಯೆ ಮತ್ತು ಪರಿಸರ ಸಮರ್ಥ್ಯ ನೀತಿಗೆ ಸಂಬಂಧಿಸಿದಂತೆ ವಿವಿಧ ರೂಪದ SDG ಗಳಿದಾವಲ್ಲ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದಾವಲ್ಲ, ಅವುಗಳನ್ನ ಬೆಂಬಲಿಸ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ವಾಟ್ ಈಸ್ ದ ಥೀಮ್ ಫಾರ್ ವರ್ಲ್ಡ್ ಓಝೋನ್ ಡೇ 2024, 2024ರ ವಿಶ್ವ ಓಝೋನ್ ದಿನ ಏನಾಯ್ತಲ್ಲ ಅದರ ಥೀಮ್ ಏನ್ ಥೀಮ್ ಇಟ್ಕೊಂಡಿದ್ರು ಅಂತಂದ್ರೆ, ಆಪ್ಷನ್ ಬಿ ಕರೆಕ್ಟ್ ಇದೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್. ಈ ವರ್ಷ ಸೆಪ್ಟೆಂಬರ್ 16ರಲ್ಲಿ ಏನು ವರ್ಲ್ಡ್ ಓಝೋನ್ ಡೇ ನಡೆಯುತ್ತೆ, ಆವಾಗ ಈ ಒಂದು ಥೀಮ್ ಇಟ್ಕೊಂಡು ಮಾಡಲಾಗಿದೆ. ಅದನ್ನ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್ ಅಂತೇಳಿ ಕರಿತಾ ಬರ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ವರ್ಲ್ಡ್ ಓಝೋನ್ ಡೇ ಸೆಲೆಬ್ರೇಟೆಡ್ ಆನ್ 16 ಸೆಪ್ಟೆಂಬರ್ ಈಚ್ ಇಯರ್. ಏನಕ್ಕೋಸ್ಕರ? ಟು ಕಮೆಮೊರೇಟ್ ದ ಸೈನಿಂಗ್ ಆಫ್ ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಇನ್ 1987. 1987ರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸೈನ್ ಹಾಕಿದ ದಿನ ಏನಿದೆಯಲ್ಲ, ಇದು ಸೆಪ್ಟೆಂಬರ್ 16. ಅದಕ್ಕೋಸ್ಕರ ಪ್ರತಿ ವರ್ಷ ವರ್ಲ್ಡ್ ಓಝೋನ್ ಡೇ, ವಿಶ್ವ ಓಝೋನ್ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾರೆ. ಯುನೈಟೆಡ್ ನೇಷನ್ ಡೆಸಿಗ್ನೇಷನ್ ಏನಿದೆ ಅಂದ್ರೆ, General Assembly actually declared 16 September as the International Day for the Preservation of the Ozone Layer in 1994. 1994ರಲ್ಲಿ
ಘೋಷಣೆ ಮಾಡ್ತಾರೆ. ಆವತ್ತಿನಿಂದ ಸೆಪ್ಟೆಂಬರ್ 16 ವಿಶ್ವ ಓಜಾನ್ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. 2024 ಥೀಮ್ ಏನಿದೆ ಗಮನಿಸಿದ್ವಿ ನಾವು, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್, ಹೈಲೈಟಿಂಗ್ ದ ಪ್ರೋಟೋಕಾಲಿನ ರೋಲ್ ಏನಿದೆ ಇನ್ ಅಡ್ರೆಸಿಂಗ್ ಬೋತ್ ಓಜಾನ್ ಡಿಪ್ಲಿಷನ್ ಅಂಡ್ ಕ್ಲೈಮೇಟ್ ಚೇಂಜ್. ಉದ್ದೇಶ ಏನಿದೆ, ಎರಡು ಉದ್ದೇಶಗಳು ಇಂಥವುಗಳನ್ನೇ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇರುತ್ತೆ. ಉದ್ದೇಶ ಏನು, ಓಜಾನ್ ಡಿಪ್ಲಿಷನ್ ಅಂತ ಒಂದು ಆಪ್ಷನ್ ಕೊಡ್ತಾರೆ, ಇನ್ನೊಂದು ಕ್ಲೈಮೇಟ್ ಚೇಂಜ್ ಅಂತ ಕೊಡ್ತಾರೆ. ನಾವು ಕ್ಲೈಮೇಟ್ ಚೇಂಜ್ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಎರಡೂ ಕೂಡ ಪ್ರಮುಖ ಉದ್ದೇಶ ಆಗಿರುತ್ತೆ ಅನ್ನೋದನ್ನ ಗಮನಿಸ್ಬೇಕು ನಾವು. ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು. ಇದು ನಾನು ಬರೆದಿರುವಂತ ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲಿನ ಬುಕ್ಕು. ಸ್ಕೀಮ್ಸ್, ಕರ್ನಾಟಕ ಸರ್ಕಾರದ ಸ್ಕೀಮ್ಸ್, ಪ್ರೋಗ್ರಾಮ್ಸ್ ಗಳೆಲ್ಲವೂ ಕೂಡ ಒಳಗೊಂಡಿರುವಂತ 370ಕ್ಕೂ ಅಧಿಕ ಪ್ರಶ್ನೆಗಳನ್ನ, ಪ್ರಶ್ನೋತ್ತರ ಮಾಲಿಕೆಗಳನ್ನ ಒಳಗೊಂಡಿರುವಂತದ್ದು. ಇತ್ತೀಚೆಗೆ ಆಗಿರುವಂತ KS ಎಕ್ಸಾಮ್, ಪ್ರೊಬೇಷನರಿ ಎಕ್ಸಾಮ್ ನಲ್ಲಿ ಮೋರ್ ದನ್ 8 ಕ್ವಶನ್ಸ್ ಈ ಬುಕ್ ಇಂದ ಬಂದಿದ್ದನ್ನ ನಾನು ಗಮನಿಸಿದ್ದೀನಿ. ಅದೊಂದು ಅಂತಾನೆ ಅಲ್ಲ, ಈ ವರ್ಷ ಆಗಿರುವಂತ ಎಲ್ಲಾ ನೋಟಿಫಿಕೇಶನ್ಸ್, ಗ್ರೂಪ್ B, C ಏನಿದೆ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಕರ್ನಾಟಕ ಎಕಾನಮಿ ಒಳಗಡೆ ಕೇಳುವಂತಹ ಕರೆಂಟ್ ಅಫೇರ್ಸ್ ಅಲ್ಲಿ ಎಕನಾಮಿಕ್ ಸರ್ವೆಯನ್ನ 100% ಕೇಳ್ತಾರೆ. ಸ್ಕೀಮ್ಸ್ ಗಳು, ಪ್ರೋಗ್ರಾಮ್ಸ್ ಗಳು ಎಲ್ಲವೂ ಕೂಡ ಇದರಲ್ಲಿ ಸೇರಿಸಿ ಬರೆಯಲಾಗಿದೆ. ಅದರಿಂದ ಗಮನಿಸಿ ಇದನ್ನ ಪಡ್ಕೊಳ್ಳಿ, ಸಹಾಯ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾವ ಒಂದು ಬುಕ್ ಸ್ಟೋರ್ ನಲ್ಲಿ ಹತ್ರದಲ್ಲಿ ಲಭ್ಯ ಇದೆ ಅನ್ನೋದನ್ನ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಮಾಡ್ಕೊಂಡು ವಾಟ್ಸಪ್ ಅಲ್ಲಿ ನಿಮ್ಮ ಹತ್ತಿರದ ಲೊಕೇಶನ್ ಯಾವುದು ಅಂತೇಳಿ ತಿಳ್ಕೊಂಡು ಅಲ್ಲಿ ನೀವು ಪರ್ಚೇಸ್ ಮಾಡುವುದಾಗಿರುತ್ತೆ. ಸೊ ನಿಮಗೆ ಸಹಾಯ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ ಮತ್ತೆ ಎಲ್ಲ ಆಸ್ಪಿರೆಂಟ್ಸ್ ಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.